ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶಗಳ ಕುರಿತು ಶಿಕ್ಷಣ ಸಚಿವರ ಪತ್ರಿಕಾಗೋಷ್ಠಿ. ಮಂಜುಕ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಸತಿ 7,75,000 ಮಕ್ಕಳು 7,75,999 ಮಕ್ಕಳು ಅಪಿಯರ್ ಆಗಿದ್ರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದರು. 99.2% ಎಕ್ಸಾಮಿನೇಷನ್ನ ತಗೊಂಡಿದ್ದಾರೆ ಈ ವರ್ಷ. ಮತ್ತು ಇವ್ಯಾಲ್ಯುಯೇಷನ್ ಸೆಂಟರು 235 ಡಿಸ್ಟ್ರಿಕ್ಟಲ್ಲಿ ನಾವು ಮಾಡಿದ್ವಿ. ಈಗ ನಾನು ಸ್ಟ್ರೇಟ್ ಆಗಿ ಫಸ್ಟ್ ರಿಸಲ್ಟನ್ನು ಕೊಟ್ಬಿಡ್ತೀನಿ, ದಯವಿಟ್ಟು ಎಲ್ಲರಿಗೂ ಕೊಡಿಯಪ್ಪ. ಈ ಸತಿ ಫಸ್ಟ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಎಕ್ಸಾಮಲ್ಲಿ ರಾಜ್ಯ ಮಟ್ಟದಲ್ಲಿ 7,70,209 ಮಕ್ಕಳಲ್ಲಿ 7,24,794 ಮಕ್ಕಳು ಪಾಸ್ ಆಗಿದ್ದಾರೆ. ಎಲ್ಲ ಕೊಡ್ತಾರೆ ಅದನ್ನು ಫಸ್ಟ್ ಪೇಜಲ್ಲಿ. ಓಕೆ, 7,70,209 ಜನರು ಮಕ್ಕಳು ಎಕ್ಸಾಮ್ ತಗೊಂಡ್ರು. ನಾ ಹೇಳ್ತಾ ಇರ್ತೀನಿ, ಕೊಡಪ್ಪ ನೀವೆಲ್ಲ ಅಲ್ಲಿ ಇನ್ನೊಂದಿಬ್ಬರನ್ನ ಇಟ್ಕೋಬೇಕು ಯಾವಾಗಲೂ, ಪಾಪ ಅವ್ರು ಕಾಯ್ತಾ ಇರ್ತಾರೆ. ಅಪಿಯರ್ಡು 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 91.1%, 94.1%. ಆಮೇಲೆ ಲಾಸ್ಟ್ ಇಯರ್ ನೋಡಿ, ಇದರಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನನ್ನ ಮಕ್ಕಳು ಎಷ್ಟು ಜನರು ಅಪಿಯರ್ ಆದರು ಅಂತ ಹೇಳೋದಕ್ಕೆ, ಹೋದ ಸತಿ 97% ಮಾತ್ರ ಅಪಿಯರ್ ಆಗಿದ್ರು ಮಕ್ಕಳು. ಇದು ಬಂದ್ಬಿಡ್ತಾರೆ, ಏನೋ ತಗೋಬಿಡ್ತಾರೆ, ಎಕ್ಸಾಮು ಬರಲ್ಲ, ಆಬ್ಸೆಂಟ್ ಆಗಿಬಿಡ್ತಾರೆ. ಸೊ ಈ ಸತಿ 2% ಜಾಸ್ತಿ ಆಗಿದೆ, ಅಂದರೆ 2%, ಅಂದರೆ ಹೋದ ಸತಿ 97% ಇತ್ತು. ಈ ಸತಿ ಎಕ್ಸಾಮಿನೇಷನ್ ತಗೊಂಡಿರೋದು ಶ್ರೀನಿವಾಸ್ ಅವರೇ 90.2, ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ, ಬಿಡಲಿಲ್ಲ ಹಗಲು ರಾತ್ರಿ. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. DDP ಅವರು ಶಿವಮೊಗ್ಗದಲ್ಲಿ ತಂದೆ ತೀರ್ಕೊಂಡು ಹೋಗ್ತಾರೆ, ಹಿಂದಿನ ದಿವಸ ತಂದೆ ತೀರ್ಕೊಂಡು ಹೋಗ್ತಾರೆ. ಆದರೆ DDP ಮನೆಗೆ ಹೋಗಿ ಆ ಮಗುನ ಕನ್ವಿನ್ಸ್ ಮಾಡಿ ಧೈರ್ಯವಾಗಿ ಬಾರಪ್ಪ ಅಂತ ಹೇಳಿ ಎಕ್ಸಾಮಿನೇಷನ್ ಕರ್ಕೊಂಡೋಗಿ ಅವ್ರ ಜೀಪಲ್ಲಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಅಂದರೆ ನಮಗೇನೇನು ನಮಗೆ ತಿಳುವಳಿಕೆ ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಇಲಾಖೆಯವ್ರಿಗೆ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಮನೇಲಿ ಬಿಡಕ್ಕೆ ಹೋಗಬೇಡಿ. ಯಾಕಂದ್ರೆ ಒಂದು ವರ್ಷ ಹೋಯ್ತು ಅಂದರೆ ಪಾಸು ಫೇಲು ಆಮೇಲೆ ಆಗುತ್ತೆ, ಯಾಕಂದ್ರೆ ಫೇಲ್ ಆಗೋದು ಅದೇನು ದೊಡ್ಡ ಇದಲ್ಲ, ಅದು ನ್ಯೂನತೆಗಳು ಬೇಕಾದಷ್ಟು. ಆದರೆ ಮಕ್ಕಳು ಎಕ್ಸಾಮಿಗೆ ಬರಬೇಕು, ಫೇಲು ಪಾಸು ಅನ್ನೋದು ಆಮೇಲೆ ಬರ್ತದೆ ಅಂತೇಳಿ ಅಷ್ಟು ಡೆಪ್ತ್ ಆಗಿ ಮಾಡಿದ್ದೀನಿ. ಅದಕ್ಕೆ ನಾನು ಇಲಾಖೆಯವರಿಗೆ ತುಂಬ ಧನ್ಯವಾದಗಳನ್ನು, ಶಾಸಕರಿಗೆ, ಮಿನಿಸ್ಟರ್ಸಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ನಾನು ಪತ್ರ ಬರೆದಿದ್ದೆ. ನೋಡಿ, ನೆಕ್ಸ್ಟ್ ಭಾಳ ಮುಖ್ಯ, ಅದೇ ಫಸ್ಟ್ ಪೇಜಲ್ಲಿ ಭಾಳ ಮುಖ್ಯ ಏನು ಅಂತ ಹೇಳಿದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಈ ಸತಿ ಗರ್ಲ್ಸು ಕೂಡ ಟಾಪರೇ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ನಾನು ವಿಶೇಷವಾಗಿ ಬಾಯ್ಸಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೋಲಿಕೆ ಮಾಡಿರೋದು ಹೋದ ಸತಿ ಎಲ್ಲ 3 ಎಕ್ಸಾಮಿಗೆ. ನೋಡಿ, ಅಲ್ಲಿದೆ ಆಲ್ 3 ಎಕ್ಸಾಮ್ಸ್ ಅಂತ. ಯಾಕೆಂದ್ರೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಮಕ್ಕಳಿಗೆ ಕೆಪಾಸಿಟಿ ಇದೆ 3 ಎಕ್ಸಾಮಲ್ಲಿ. ಸೊ 3 ಎಕ್ಸಾಮ್ನ ನೀವು ಬೀಟ್ ಮಾಡಲೇಬೇಕು ಅಂತ ಇಲಾಖೆಯಲ್ಲಿ ನಾವು ಟಾರ್ಗೆಟ್ ತಗೊಂಡು ಕೊಟ್ವಿ. ಸೊ ಗರ್ಲ್ಸ್ ಆರ್ ನಂಬರ್ 1. ಬಟ್ ಐ ಆಮ್ ವೆರಿ ಹ್ಯಾಪಿ, ಬಾಯ್ಸ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸಲ್ಲಿ ಗರ್ಲ್ಸ್ ಅವರು 10% ಆಗಿದೆ, ಅಚೀವಿಂಗ್ 96% ಅವ್ರು ಅಚೀವ್ ಮಾಡಿದ್ದಾರೆ ಸಕ್ಸಸ್ನ. ಬಾಯ್ಸಿಗೆ ಏನು ಅವ್ರು 74 ಇದ್ರು ಹೋದ ಸತಿ 3 ಎಕ್ಸಾಮು ಸೇರಿ, ಈ ಸತಿ ಅವರು 91.94, ಅಂದರೆ 92% ಅವರು ಸಕ್ಸಸ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಬಾಯ್ಸಿಗೂ ಕೂಡ ನಾನು, ಗಂಡು ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 17% ಅವರು ಜಾಸ್ತಿ ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ಅರ್ಬನ್, ಹಳ್ಳಿ ಮತ್ತು ಗ್ರಾಮೀಣ ಭಾಗ, ಇದರೊಳಗೆ ನಾವು ಏನು ಸಿಟಿ ಮತ್ತು ಗ್ರಾಮಾಂತರದ ಬಗ್ಗೆ ನೋಡಿ. ಇದರಲ್ಲೂ ಕೂಡ ಈ ಹೋದ ಸತಿಗೆ 79% ಇತ್ತು ರೂರಲ್ಲು, ಅರ್ಬನ್ನು 80% ಇತ್ತು, ಅಂದರೆ ಸಿಟೀಸಲ್ಲಿ.
ಈ ಸತಿ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈಕ್ವಲ್ ಇತ್ತು. ಈ ಸತಿಗೆ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಗ್ರಾಮಾಂತರ ಭಾಗದ ಮಕ್ಕಳು 94% ರೀಚ್ ಆಗಿದ್ದಾರೆ. ಡಿಫ್ರೆನ್ಸ್ ಆಫ್ 14% ಜಾಸ್ತಿ ಮಾಡಿದ್ದಾರೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸಿಟೀಸಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಭಾಳ ಸಕ್ಸಸ್ನ ತೋರಿಸಿರ್ತಕ್ಕಂಥದ್ದು. ಅದ್ರ ನೆಕ್ಸ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್ ವರ್ಸಸ್ ರೆಗ್ಯುಲರ್ ಫ್ರೆಷರ್ಸ್ ಅಂತ ಹೇಳಿ, ಅಂದರೆ ಗೌರ್ಮೆಂಟು, ಏಡೆಡ್ ಮತ್ತು ಅನ್ಏಡೆಡ್. ಇಲ್ಲಿ ನೋಡಿ, ಲಾಸ್ಟ್ ಟೈಮಿಗೆ ಮತ್ತು ಈ ಸತಿಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ, ಯಾಕೆಂದರೆ ನಾವು ಯಾವಾಗಲೂ ಕೂಡ ಟೀಕೆಗೆ ಒಳಪಡ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಭಾಳ ಕಮ್ಮಿ ಇತ್ತು, ಮಕ್ಕಳು ಫೇಲ್ ಆಗ್ತಾರೆ, ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ. ಆದರೆ ಇವತ್ತಿಂದ ಅದು ಬದಲಾವಣೆಯನ್ನು ಈ ಮಕ್ಕಳು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97, ಅಂದರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ ಸತಿ 77 ಇತ್ತು, ಈ ಸತಿಗೆ ಆ ಸತಿಗೆ ಡಿಫ್ರೆನ್ಸ್ ನೋಡಿದರೆ 16.82 ಇದೆ. ಅಂದರೆ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿರಲ್ಲಿ ಸುಮಾರು 16%. ಏಡೆಡ್ ಪಾಪ ಅವರು ಕೂಡ ಈ ಸತಿ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದ್ದೀವಿ ಅವರಿಗೆ, ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ರಿಕ್ರೂಟ್ಮೆಂಟ್ ನಾಳೆ ಇಂಟರ್ನಲ್ ರಿಸರ್ವೇಷನ್ದು ತೀರ್ಮಾನ ಆದ್ಮೇಲೆ, ನಾಳೆನೋ ನಾಡ್ದು ಯಾವಾಗ ತೀರ್ಮಾನ ಆಗುತ್ತೋ ಅದಾದ ತಕ್ಷಣ ಏಡೆಡ್ ಅವ್ರಿಗೂ ನಾವು ಕೊಟ್ಬಿಟ್ರೆ ಅವರು ಕೂಡ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಈ ಸತಿ ಅವರು ಕೂಡ ಇಂಪ್ರೂವ್ಮೆಂಟ್ ದಯವಿಟ್ಟು ಒಂದು ನೆನಪಿಡ್ಕೋಬೇಕು. ಹೋದ ಸತಿ ಅವ್ರು ಥರ್ಡ್ ಪ್ಲೇಸಲ್ಲಿ ಇದ್ರು, ಗೌರ್ಮೆಂಟ್ ಸೆಕೆಂಡ್ ಪ್ಲೇಸಲ್ಲಿ ಬಂದಿತ್ತು SSLC ರಿಸಲ್ಟಲ್ಲಿ. ಏಡೆಡ್ ಅವ್ರ ಪಾಪ ತುಂಬ ತಳ ಹೋಗ್ಬಿಟ್ಟಿದ್ರು. ಈ ಸತಿ ಅವರು ಕೂಡ ಥರ್ಡ್ ಪ್ಲೇಸಲ್ಲಿ ಇದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮೇಲ್ ಬಂದಿದ್ದಾರೆ. ಏನು ಅಂದರೆ ಅವರು ಕೂಡ 17% ಇಂಪ್ರೂವ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಅನ್ಏಡೆಡಲ್ಲಿ 95% ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ 8% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ದ್ಯಾನ್ ಲಾಸ್ಟ್ ಟೈಮ್. 87 ಇತ್ತು, ಈ ಸತಿ 95 ಬಂದಿದೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ನೆಕ್ಸ್ಟ್ ಚಾರ್ಟ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಲಾಸ್ಟ್ ಟೈಮು 62% 60% ಮೇಲೆ ತಗೊಂಡಿದ್ರು. 60% ಮೇಲೆ ತಗೊಂಡಿರ್ತಕ್ಕಂಥ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಬರೀ 62% ಇತ್ತು. ಈ ಸತಿಗೆ ಅದನ್ನ 66.5%, ಅಂದರೆ ಡಿಸ್ಟಿಂಕ್ಷನ್, ಈ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿರೋ ಸಂಖ್ಯೆ ಜಯಂತ್ ಅವರೇ 66.5 ಆಗಿದೆ. ವಿ ಹ್ಯಾವ್ ಇನ್ಕ್ರೀಸ್ 4.5% ಇನ್ ಕ್ವಾಲಿಟಿ ಆಫ್ ಎಜುಕೇಷನ್. ಅದರಲ್ಲೂ ಕೂಡ ಸರ್ಕಾರದ್ದು ಅದರದ್ದೆಲ್ಲ ಬೈಫಿಕೇಶನ್ ಬೇಕಂದ್ರೆ ಮುಂದೆ ಕೊಡ್ತೀವಿ. ಸರ್ಕಾರದಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು, 33ರಿಂದ 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33-35ರಲ್ಲಿ ಪಾಸ್ ಆಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬಂದ. ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು. ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು, ಇಟ್ಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಸ್ಲಿ ಆಗ್ತಕ್ಕಂಥ. CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1,532. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಯಾವಾಗಲೂ ಗ್ರಾಮಾಂತರ ಭಾಗದಲ್ಲಿ ಬಡವರು ಆರ್ಥಿಕವಾಗಿ ಇರ್ತದೆ, ನಾನು ಇಲ್ಲ ಅಂತ ಹೇಳೋದು. SC ST 2A ಎಲ್ಲರದ್ದು ಇರ್ತದೆ. ಆ ಫುಲ್ ಚಾರ್ಟಲ್ಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಐ ಆಮ್ ವೆರಿ ಹ್ಯಾಪಿ. SC ST ಅವರು 17%, SC ST ಅವರು ಕೂಡ 17 and 18% ಇದೆ. ನೋಡಿ ಅಪ್ಪ, ಏನಪ್ಪ ಇಲ್ಲಿ ಇಲ್ಲ, ಅದು ಆಮೇಲೆ ಮಾತಾಡ್ತೀನಿ ನಾನು. ಇನ್ನು ಈ ಪೇಜಿಗೆ ಬಂದು ನನಗಿಂತ ಸ್ಪೀಡಾಗಿ ಹೋಗ್ಬಿಟ್ರೆ, ಈ ಒಂದು ವರ್ಷದ ಕಷ್ಟಪಟ್ಟಿದ್ದೀವಪ್ಪ, ಹೇಳ್ಕೊಳಕ್ ಬಿಡ್ರಪ್ಪ. ನೀವು ಬರೀ ಬೈದು ಹಾಕಿದ್ದೀರ ನಮಗೆ. ಅಟ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಕೇಳಿ ಪ್ಲೀಸ್.
ಓಕೆ ಅಲ್ಲ, SC/ST ಅವರು ಬಹಳ ಕಷ್ಟಪಟ್ಟು 17% ಮತ್ತೆ 18% ಅವರು ಹೋದ ವರ್ಷಕ್ಕಿಂತ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ರೀತಿ 2A 2B ಅದೆಲ್ಲ ಇದೆ, ನಾನು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ನೋಡಿ, ಹೋದ್ಸತಿ 766 ಶಾಲೆಗಳು 100ಗೆ 100 ತಗೊಂಡಿದ್ದು, ಹೌದಾ? ಈ ಸತಿ ಪಾಸ್ 100% ಪಾಸ್. ಸರ್ಕಾರಿ ಶಾಲೆಯಲ್ಲಿ ಗವರ್ಮೆಂಟ್ ಅಲ್ಲಿ 2393 ಪಾಸ್ ಆಗಿದ್ದಾರೆ. ಏಡೆಡ್ ಅಲ್ಲೂ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಸತಿ ಹೋದ್ಸತಿ 2283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್, ಸರ್ಕಾರಿ ಮತ್ತೆ ಪ್ರೈವೇಟ್ ಅವ್ರು ಸೇರಿ. ಆದ್ರೆ ಈ ಸತಿ 6176. ಆದ್ರೆ ಬಹಳ ಸಂತೋಷ ಏನು ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟ್ ಅನ್ನು ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ. ಈಗ ನಾಳೆಯಿಂದ ಅವರಿಗೆ ನಾವು ಆಗಲೇ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% ಮೋರ್ ದೆನ್ 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಕ್ಕಿಂತನೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸು, ಸೊ ದಟ್ ನಿಮಗೆ ಕ್ವಶನ್ ಏನಾದ್ರು ಕೇಳಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಎಷ್ಟು ಜನರು ಪಾಸ್ ಆಗಿದ್ದಾರೆ, ಮ್ಯಾಥ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸು ಕೂಡ ಇದೆ. ನಾನು ಅದನ್ನ ನೀವು ಕ್ವಶನ್ ಏನಾದ್ರು ಕೇಳೋದಿದ್ರೆ ಅದಕ್ಕೆ ನಾನು ಬಿಡಲಿಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತಗೊಂಡಿರೋದು, 625ಕ್ಕೆ 625 ತಗೊಂಡಿರೋರು, ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದ್ರ ಡೀಟೇಲ್ಸು ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಒಂದು ನಾನು ಇದನ್ನ ಈ ಯಾವ ಡಿಸ್ಟಿಕ್ಟ್, ಈಗ ನಮ್ಮ ಸ್ನೇಹಿತರು ಕೇಳಿದ್ರು ಯಾವ ಡಿಸ್ಟಿಕ್ಟ್ ಫಸ್ಟು, ಯಾವ ಡಿಸ್ಟಿಕ್ಟ್ ಸೆಕೆಂಡು ಅಂತ. ನಾನು ಯಾವ ಡಿಸ್ಟಿಕ್ಟ್ ಫಸ್ಟು, ಯಾವ ಡಿಸ್ಟಿಕ್ಟ್ ಸೆಕೆಂಡು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೇರೆ ರೀತಿ ಹೇಳ್ತೀನಿ ಅಂತ ವಿಶ್ಲೇಷಣೆನ. ಏನಂತ ಹೇಳಿದರೆ, ಯಾವ ಡಿಸ್ಟಿಕ್ಟ್ ಅವರು ಪರ್ಸೆಂಟೇಜ್ ವೈಸು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ವಾ? ಯಾಕೆಂದರೆ ಅವರೇ ವರ್ಸ್ಟಿದ್ರು. ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಪ್ರಶ್ನೆ ಕೇಳೋರು, ಇಲ್ಲ ನಮ್ಮನ್ನೆಲ್ಲ ನೀವು ಈ ಥರನೇ ಇಟ್ಬಿಟ್ಟಿದ್ದೀರಾ ಅಂತ. ಅದನ್ನು ಯಾಕೆ ಅವ್ರಿಗೆ ಮನಸ್ಸಲ್ಲಿತ್ತೋ, ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಮಾಡಿ 3,000 ಕೊಟ್ಟರೆ ಅದರೊಳಗೆ 25%, 2,000 ಕೋಟಿ ಕೊಟ್ಟರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ. ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದರೆ ಚಂದ್ರಹಾಸ್ ಅವರೇ, ಅದು ಬಹಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29%, 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ? ಸೊ ನೀವು ದಯವಿಟ್ಟು, ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ, ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99. ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%. ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕುತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ನು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ ಒಂದು ಎಕ್ಸಾಮ್ 2 ಎಕ್ಸಾಮ್ದು ಅದು ಡೀಟೇಲ್ಸ್ ಇದೆಯಾ ಬಂತ, ಅದು ಬರ್ಕೊಟ್ರ ಕೊಡಿ. ಈಗ ನೆಕ್ಸ್ಟು ನೋಡಿ, ಇದು ಲಾಸ್ಟ್ ಟೈಮ್ ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ಮ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ
ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ ಮಾತಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ 42,000 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿ 2000 ಏನು ಎಲ್ಲಿದೆ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 15,000 ಮಕ್ಕಳು. ಅದು ಕೊಟ್ಟಿದ್ದೀರಾ? ಅವ್ರು ಈ ಶೀಟ್ ಕೊಟ್ಟಿದ್ದೀರಾ? ಈ ಶೀಟ್ ಮೋಸ್ಟ್ಲಿ ಬಂದಿಲ್ಲ, ಬಟ್ ನೀವು ಬರ್ಕೋಬೋದು. ಇದನ್ನ ಬೇಕಾದ್ರೆ ಆಮೇಲೆ ಶೇರ್ ಮಾಡೋಕ್ಕೆ ಹೇಳ್ತೀನಿ. ಇದೊಂದು ಶೇರ್ ಮಾಡಿ ಜೆರಾಕ್ಸ್ ಮಾಡಿಬಿಟ್ಕೊಡಿ. ಇದು ಭಾಳ ಇಂಪಾರ್ಟೆಂಟ್. ಏನು ಅಂದರೆ, ನಾಟ್ ಕ್ಲಿಯರ್. ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 20,000 ಇದ್ದಾರೆ. ಹೋದ ಸತಿಗಿಂತನೂ ಜಾಸ್ತಿ ಇದೆ. ನಾನು ಒಪ್ಕೊಳ್ತೀನಿ. ಅದನ್ನು ಯಾವ ರೀತಿ ಸರಿ ಮಾಡಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿ. ಬಟ್ ಹೋದ ಸತಿ ಬರೀ 15,000 ಇದ್ರು ಅಷ್ಟೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ರು 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ರು 3 ಸಬ್ಜೆಕ್ಟಲ್ಲಿ. ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟಲ್ಲಿ ಹೋದ ಸತಿ 37,000 ಇದ್ರು. ಈ ಸತಿ 7,400 ಇದ್ದಾರೆ. ಸೊ ನಮ್ಮ ಟಾರ್ಗೆಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ನಮ್ಮದು ಮೀಟಿಂಗ್ ಇದೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟು ಅಂದರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅವರು ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಕೊರತೆಗಳು ಏನಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮು ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟೊಳಗೇ ನೀವು ರೆಡಿ ಮಾಡಬೇಕು. ಅವರಿಗೆ ಮೇನ್ ಸ್ಟ್ರೀಮಿಗೆ ಕರ್ಕೊಬರ್ಬೇಕಾಗುತ್ತೆ. ಇವರೆಲ್ಲ 1, 2, 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ ಇದೇ ವರ್ಷಕ್ಕೆ. ಬಟ್ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 37,000ನ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದರೂ ಕೂಡ ನ್ಯೂನತೆ ನಮ್ಮಲ್ಲಿದೆ. 7,400 ಜನರು ಇನ್ನೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ. ಅಂದರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವರು ಹುಷಾರಿಲ್ಲ. ನಾನು ಕೇಳ್ಕೊಂಡೆ ಯಾಕೆ ಅಂಥೇಳಿ. ಯಾಕೆಂದರೆ ನಿನ್ನೆ ನಾವು ಒಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವರು ಹೇಳಿದರು, ಇಲ್ಲ ಸರ್, ಕೆಲವು ಕಡೆಗೆ ಕೆಲವರು BO ಅವ್ರಿಗೆ ಮಾತಾಡಿದ್ರು. ಹೆಡ್ ಮಾಸ್ಟ್ರಿಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತಗೊಂಡಾಗ, ಇಲ್ಲ ಸರ್, ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇವರೊಬ್ಬರೇ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನು ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕಲ್ಯಾಣ ಕರ್ನಾಟಕದ್ದು ಕೊಡಿ, ಕಲ್ಯಾಣ ಕರ್ನಾಟಕ. ಆಮೇಲೆ ಈಗ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅಕ್ಷರಾವಿಷ್ಕಾರ ಬದಲಾವಣೆಯನ್ನು ಮಾಡಿದೆ. ನಾನು ಮ್ಯಾಜಿಕ್ ಅಂತ ಹೇಳೋದಿಲ್ಲ. ಆ ಶ್ರಮವನ್ನು ನಮ್ಮ ಶಾಸಕರು ಕೂಡ ಅಲ್ಲಿರ್ತಕ್ಕಂಥ ಭಾಗದವ್ರಿಗೆ ಪಕ್ಷಾತೀತವಾಗಿ ಅವರೆಲ್ಲ ಹಣನ 25% ನಮ್ಮ ಇಲಾಖೆಗೆ, ನಮ್ಮ ಕನ್ಸಲ್ಟೆನ್ಸಿ ಮಾಡಿ ಕರೆಕ್ಟಾಗಿ ಅವ್ರ ಖರ್ಚನ್ನು ಕೂಡ ಮಾಡಿದರು. ಅದೆಲ್ಲದಕ್ಕೂ ಕೂಡ ಕೆಲವು ಕಡೆಗೆ ಟೀಚರ್ಸ್ ಕೊಡೋದಕ್ಕೆ ನಮಗೆ ಕಷ್ಟ ಆದಲ್ಲ, ಅವರು ಕೂಡ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟಿಗೂ ಹಣವನ್ನು ಇಟ್ಟು ಅವರೇ ರಿಕ್ರೂಟ್ಮೆಂಟು 3 ವರ್ಷಕ್ಕೆ ಮಾಡಿದರು. ಈಗ 3 ವರ್ಷ ಕಂಪ್ಲೀಟ್ ಆಯಿತು. ಆಗಲೇ ಅದ್ರ ಬಗ್ಗೆ ರಿಸಲ್ಟ್ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರ್ಗಿದು ಕೊಟ್ಟಿದ್ದೀರಾ ಅವರಿಗೆ ಎಲ್ಲರಿಗೂ? ಅದು ಕೊಟ್ಟಿಲ್ಲ ಅಂದರೆ ಅದನ್ನು ಜೆರಾಕ್ಸ್ ಮಾಡಿ ಅದು ಕೊಡಲೇಬೇಕು ನೀವು. ಓಕೆ, ನೋಡಿ, ಯಾದಗಿರಿ ಹೋದ ಸತಿ ಟೋಟಲ್ಲು 71%, ಯಾವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 71% ಅಚೀವ್ ಮಾಡಿದ್ರು. ಈ ಸತಿಗೆ ದೇ ಹ್ಯಾವ್ ಅಚೀವ್ಡ್ 91%. ನಮ್ಮದೇನು ರಾಜ್ಯ ಮಟ್ಟದಲ್ಲಿ 94% ಇದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬ ಹಿಂದೆ ಇದ್ದರು ಅವರು. ನಾವು ಭಾಳ ಜವಾಬ್ದಾರಿ ತೊಗೊಂಡು ನಾವೆಲ್ಲದೂ ಕೂಡ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕಿದ್ವಿ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. 91.6% ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಈ 7 ಜಿಲ್ಲೆಯವರಿಗೆ ನಾನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಇಲಾಖೆ ಇರ್ಬೋದು, ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ಕೂಡ ಗರ್ಲ್ಸು ಟಾಪಲ್ಲಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬೈ ಅಚೀವಿಂಗ್ 94%. ಬಾಯ್ಸು 88% ಇದ್ದಾರೆ. ಆದರೆ ಬಾಯ್ಸು ಹೈಯೆಸ್ಟ್ ಜಿಗಿತ ಮಾಡಿದ್ದಾರೆ 23%. ಯಾಕೆಂದರೆ 65% ಇತ್ತು ಹೋದ ಸತಿ. ಯಾರು? ಬಾಯ್ಸು ಕಲ್ಯಾಣ ಕರ್ನಾಟಕ. ಅವರು ಕೂಡ 88% ಈ ಸತಿ ಅವರು ರಿಸಲ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಳ ಮುಖ್ಯ ಗ್ರಾಮೀಣ ಭಾಗ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರೂರಲ್ಲು ಮತ್ತು
ಅರ್ಬನ್ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಿಟಿ ಮತ್ತೆ ವಿಲೇಜ್ನ ನಾವು ಟಾರ್ಗೆಟ್ ಮಾಡಿದ್ವಿ. ಹೋದ ಸತಿ 72% ಇತ್ತು ಗ್ರಾಮಾಂತರ, ಈ ಸತಿ 92% ಗ್ರಾಮಾಂತರ. ಅಂದರೆ ಟೋಟಲ್ ರಿಸಲ್ಟ್ ಅಲ್ಲಿ 91 ಇದ್ರೂ ಕೂಡ ಕಲ್ಯಾಣ ಕರ್ನಾಟಕ ಹಳ್ಳಿ ಭಾಗದಲ್ಲಿ ಮಕ್ಕಳು ಅಚೀವ್ಮೆಂಟು ಸಿಟಿಗಿಂತನೂ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಸಂತೋಷವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿಟೀಸಲ್ಲಿ 71 ಇದ್ರು ಅವರು ಹೋದ ಸತಿ, ಈ ಸತಿ 89%. ಸೊ ಸಿಟಿಗೆ ಇಲ್ಲಿಗೆ 2% ಡಿಫ್ರೆನ್ಸ್ ಇದೆ, 2.7%. ಇದ್ರ ಜೊತೆಗೆ ನನಗೆ ಭಾಳ ಹೆಮ್ಮೆ ಈ ಸತಿ ಏನು ಅಂತ ಹೇಳಿದರೆ, ಎಲ್ಲದಕ್ಕಿಂತ ಹೆಮ್ಮೆ ಇದು ಟಾಪಲ್ಲಿ. ಯಾವಾಗಲೂ ಕೂಡ ಗೌರ್ಮೆಂಟು, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಂತೂ ನಮ್ಮನ್ನು ಭಾಳ ಹೀನಾಯವಾಗಿ ನೋಡ್ತಾ ಇದ್ರು. ನಾವು ಪ್ರೋಗ್ರಾಮ್ಸ್ ಕೊಟ್ಟು ಗೌರ್ಮೆಂಟ್ ಶಾಲೆನ ಟಾರ್ಗೆಟ್ ಮಾಡಿದ್ವಿ. ಈ ಸತಿ ಗೌರ್ಮೆಂಟು, ಏಡೆಡ್, ಅನ್ಏಡೆಡ್ ಇವು ಮೂರರಲ್ಲೂ ಟಾಪಲ್ಲಿರೋರು ಯಾರು ಅಂತ ಹೇಳಿದರೆ ಸಕ್ಸಸ್ ರೇಟಲ್ಲಿ ನಮ್ಮ ಸರ್ಕಾರಿ ಶಾಲೆ 92% ಮಾಡಿದೆ. ಏಡೆಡ್ ಅವರು 91% ಮಾಡಿದೆ, 91.2. ನಮಗೆ ಅವರಿಗೆ 0.2% ಡಿಫ್ರೆಂಟು. 0.2%ಅಲ್ಲಿ ಅನ್ಏಡೆಡ್ಗಿಂತ ನಾವು ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋಗ್ರೆಸ್ನ ಕೊಟ್ಟಿದ್ದೀವಿ. ಆ ಶೀಟ್ ನಿಮಗೆ ಬಂದಿಲ್ಲ ಅಂದರೆ ಈಗ ಕೊಡಿಸ್ತೀನಿ, ಅದು ಲಾಸ್ಟಲ್ಲಿದೆ ಇದು. ಸೊ ಮತ್ತೇನಾದ್ರು ಹೇಳಬೇಕಾದ್ರೆ ಹೇಳ್ತೀನಿ. ಇದನ್ನು ಸರ್ಕಾರಿ ಶಾಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 98% ಸಕ್ಸಸ್ ಕಂಡಿದ್ದೀವಿ. ಅದೇ ಅನ್ಏಡೆಡಲ್ಲಿ 91.8, ನಾವು 0.2% ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರು ಸೇರಿದರೆ ಅದೇ 19%. ಮುಂಚೆನೇ ಹೇಳಿದ್ದೆ, ಅದೇ 19% ಈ ಸತಿ ನಾವು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಅಫ್ಕೋರ್ಸ್ ಬೇರೆ ಕ್ಯಾಟಗರಿ ಇದೆ. SC ST ಅವರು ಎಷ್ಟು ಪಾಸ್ ಆಗಿದ್ದಾರೆ, 23% SC, ST ಅವರು 19%, ಕ್ಯಾಟಗರಿ 1 23%. ಅದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಬೇರೆ ಕಡೆನೂ ಅಷ್ಟೇ. ಕಲ್ಯಾಣ ಕರ್ನಾಟಕ ಇದು ಸಾರಿ, ಅದೊಂದು ಈಗ ರೆಡಿ ಆಯಿತು ಅದು. ಯಾಕಂದರೆ ನಾನು ಹೇಳಿದೆ ನಿಮ್ಗೆ ಕೊಡಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ, ಎಲ್ಲಿ ವೀಕ್ ಇದ್ದಲ್ಲಿ ಅಂತಲೂ ಕೊಡಬೇಕಾಗ್ತದೆ. ಅದನ್ನು ಕೊಡ್ತಾರೆ, ಸ್ವಲ್ಪ ಬೇಗ ಕೊಡಿ, ಎಲ್ಲರಿಗೂ ಹಂಚಕ್ಕೆ ಹೇಳಿ ಅದನ್ನು. ಆಮೇಲೆ ನೋಡಿ, ಅಲ್ಲೂ ಕೂಡ 100% ರಿಸಲ್ಟು. 90 ಶಾಲೆ ಹೋದ ವರ್ಷ, ಸರ್ಕಾರಿ ಶಾಲೆಯಲ್ಲಿ ಈ ಸತಿ 426, ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ 221 ಇತ್ತು. ಈ ಸತಿ 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಸ್ಟೆಪ್, ಒಂದು ಸ್ಮಾಲ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೆಡ್ ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು, 0 ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತೆ ನಾನೀಗ ಅದು ಬಿಟ್ಟರೆ ಏನು ಆಮೇಲೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ತಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ. ಯಾಕೆಂದರೆ 3rd ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ, ತಪ್ಪುಗಳು ನಂಬಿದ್ವು ಇಲಾಖೆಗೆ, ಟೀಚಿಂಗು, ಇವೆಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತೆ ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ 2nd ಎಕ್ಸಾಮು ಮುಂಚೆ ನಾವು ಅಂದ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅಂದ್ಕೊಂಡಿದ್ದು ಕೂಡ ನಾವು 18, ಯಾಕಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಈ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದ್ರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ ಒಂದು ದಿವಸ ಮುಂಚೆ ನಾನು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತೊಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತೊಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ. ಅಂಥದ್ದೇನು ಎಫೆಕ್ಟ್ ಆಗಿಲ್ಲ, ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ, ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿ ಆಗಿದ್ದೀರಂದ್ರೆ ಅವತ್ತವರೆಗೂ ಯಾಕೆ ಕಾಯ್ತೀರಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್
ಕೆಲವೆಲ್ಲ ಈ ಡಿಜಿ ಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ಈಗ ಸೆಕೆಂಡ್ ಎಕ್ಸಾಮ್ ಡೇಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಹಾಕಿ ಮಕ್ಕಳು ಇದು ಉಪಯೋಗ ಮಾಡಿಕೊಳ್ಳಿ ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ ನಮ್ಮ ಇಲಾಖೆಯವರು ಕೂಡ ನಾವು ಆಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಇದರೊಳಗೆ ನಾವು ಮಾಡಬೇಕು ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು, ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ. ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ. ಕ್ವಶನ್ ಪೇಪರು ಅದೆಲ್ಲ ಅವರು ನಾನು ಯಾಕಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ, ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ. ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಟೀಚರ್ಸು ಅವ್ರವ್ರ ಶಾಲೆಯಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಆಸೆ ಇರ್ತದೆ ಅವರು ಕೂಡ ಇದನ್ನು ಅವಕಾಶ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಈ ಸತಿ ಒಂದೇ ಒಂದು ಬದಲಾವಣೆ ಏನು ಅಂತ ಹೇಳಿದರೆ, ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಈ ಸತಿನೂ ಕೂಡ ಯಾವುದೇ ಫೀಸ್ ಇರೋದಿಲ್ಲ. ಯಾರು ಫೇಲ್ ಆಗಿದ್ದಾರೆ ಅವರು ಎಷ್ಟು 130 ರೂಪಾಯಿ ಎಷ್ಟದು ಕಟ್ಟೋದು? ಕಂಪ್ಲೀಟೆಡ್ ಒಂದು ಸಬ್ಜೆಕ್ಟಲ್ಲಿ ಫೀಸ್ ಇಲ್ಲ ಸರ್. 250 ರೂಪೀಸ್. 250 ರೂಪಾಯಿ ಒಂದು ಸಬ್ಜೆಕ್ಟಿಗೆ. ಮುಂಚೆ 250 ರೂಪಾಯಿ ಒಂದು ಸಬ್ಜೆಕ್ಟಿಗಿರೋದು. ಫೇಲ್ ಆದವರಿಗೆ ಯಾವುದೇ ಕಾರಣಕ್ಕೂ ನಾವು ಈ ಸತಿನೂ ಕೂಡ ಹೋದ ಸತಿ ಥರ ಫೀಸ್ ತಗೊಳ್ಳೋದಿಲ್ಲ. ಕರೆಕ್ಟಾ? ಫೀಸ್ ತಗೊಳ್ಳೋದಿಲ್ಲ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅವರು ಫೀಸ್ ಕಟ್ಟಲೇಬೇಕಾಗ್ತದೆ. ಹೆಣ್ಣು ಮಕ್ಕಳಿಗೆ ಮತ್ತು SC ST ಅವರಿಗೆ ಹೇಗಿದ್ರು ಅವರಿಗೆ ರಿಲ್ಯಾಕ್ಸೇಷನ್ ಇದೆ, ಇದರಲ್ಲಿ ಏನು ಕಟ್ಟಂಗೆ ಇರೋದಿಲ್ಲ. ಕರೆಕ್ಟಾ? ಆದರೆ ಥರ್ಡ್ ಲ್ಯಾಂಗ್ವೇಜಲ್ಲಿ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 1,000 ಚಿಲ್ಡ್ರೆ ಅಷ್ಟೇ. ಅದು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು 1,000 ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಏನಂತ, ಪಾಸೇ ಆಗೋದಿಲ್ಲ. ಅವರೆಲ್ಲ ಡಿಸ್ಟಿಂಕ್ಷನಲ್ಲೆಲ್ಲ ಬಂದಿದ್ದಾರೆ. ನಿಮಗೆ 60% ಮೇಲೆ ಡಿಸ್ಟಿಂಕ್ಷನ್ ಅಂದರೆ ಯು ನೋ ವಾಟ್ ಇಟ್ ಈಸ್. ಥರ್ಡ್ ಲ್ಯಾಂಗ್ವೇಜ್ ಯಾಕೆಂದರೆ ಸ್ವಲ್ಪ ಆ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದು ಒಂದು ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿ, ಸರ್ ಅವರಿಗೆ ಇಂಪ್ರೂವ್ಮೆಂಟಿಗೂ ಕೂಡ ಏನಾದ್ರು ಅವ್ರ ಮನಸ್ಸಲ್ಲಿದ್ದರೆ ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ? ಹಿಂದಿ ಅಲ್ಲ, ಆಲ್ ಭಾಷೆ ಇದರೊಳಗಿಲ್ಲ. ಅಲ್ಲಲ್ಲ, ಹಿಂದಿ ಅಂತೇಳಿ ಹಾಕ್ಕೊಂಡಿದ್ದಾರೆ. ಬಟ್ ಯಾರ್ಯಾರು ಥರ್ಡ್ ಲ್ಯಾಂಗ್ವೇಜ್, ಕೋರ್ಟಿಗೆ ಹೋಗಿದ್ದು ನಾವು ಥರ್ಡ್ ಲ್ಯಾಂಗ್ವೇಜ್ ಅಂತ. ಅಲ್ಲ ಅವರಿಗೆ ಟೈಪ್ ನೀವು ಹಿಂದಿ ಅಂತ ಅದು ಎಲ್ಲ ಹಿಂಗೆ ಕೇಳಿ ನಾವು ಹಾಗೆ ಆಗ್ಬಿಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ಸರಿ, ಥರ್ಡ್ ಲ್ಯಾಂಗ್ವೇಜಿಗೆ ಇಂಪ್ರೂವ್ಮೆಂಟಿಗೂ ಫೀಸ್ ಇರೋದಿಲ್ಲ. ಫೇಲ್ ಆದವರು ಯಾರು ಪಾಸ್ ಮಾಡ್ಕೋಬಾರ್ದು ಅವರಿಗೆ ಫೀಸು ಎಕನಾಮಿಕಲ್ ಅವರಿಗೆ ಹೊರೆ ಆಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಾನು ನಿಮ್ಮ ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ನಾನು ಕೆಲವುದು ಫಾಸ್ಟಾಗಿ ಹೇಳಿಬಿಡ್ತೀನಿ. ಇದು ಕೂಡ ನಿಮ್ಮಲ್ಲಿದೆ. ಇದೇ ಇಂಪಾರ್ಟೆಂಟ್ ಗೇಮ್ ಚೇಂಜರ್ ಏನು ಅಂತ ಹೇಳಿ ನೋಡಿ. ಬರೀ 1,000 ಥರ್ಡ್ ಲ್ಯಾಂಗ್ವೇಜಲ್ಲಿ ವಿತ್ ಅದರ್ ಲ್ಯಾಂಗ್ವೇಜ್ ಫೇಲ್ ಆಗಿರೋದು 17,000 ಮಕ್ಕಳು. ಬರೀ ಯಾರು ಥರ್ಡ್ ಲ್ಯಾಂಗ್ವೇಜ್ ಒಂದರಲ್ಲೇ ಫೇಲ್ ಆಗಿರೋರು 1,500 ಮಕ್ಕಳು ಅಷ್ಟೇ. ಥರ್ಡ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಅದರ್ ಅಲ್ಲ ಎಲ್ಲ ಸೇರಿ 17,000. ಹೋದ ಸತಿ ಥರ್ಡ್ ಲ್ಯಾಂಗ್ವೇಜಲ್ಲೆಲ್ಲ 50,000 60,000 ಎಲ್ಲ ಫೇಲ್ ಆಗಿಬಿಡೋರು ಈ ಬೇರೆದ್ರಲ್ಲೂ. ಈ ಸತಿ ಅದು ಬಟ್ ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ, ಬರೀ ಥರ್ಡ್ ಲ್ಯಾಂಗ್ವೇಜ್ ನೀವು ನಾನು ಅದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆದವರು 1,500 1425. ಗೊತ್ತಾಯ್ತಪ್ಪ? ಮತ್ತೇನಾರು ಬೇಕಾ ಹೇಳ? ಇನ್ನೊಂದ್ಸತಿ ಅದು ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಹೇಳ 17,000 ಮಕ್ಕಳು
ಇನ್ಕ್ಲೂಡಿಂಗ್ ಅದರ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಥರ್ಡ್ ಲ್ಯಾಂಗ್ವೇಜ್ ಫೇಲ್ ಆಗಿದ್ದಾರೆ. ಓಕೆನಾ? ಅದು ಬಿಟ್ಟು 1,400 ಚಿಲ್ಡ್ರೆ ಮಕ್ಕಳು, ಅಂದರೆ 1,500 ಮಕ್ಕಳು ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದಾರೆ. ಹಾಂ, ಸಬ್ಜೆಕ್ಟ್ ಅದೆಲ್ಲ ಕೊಟ್ಟಿದ್ದೀವಿ ನೋಡಿ, ಅದರೊಳಗಿದೆ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಅಲ್ಲ, ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಕೇಳ್ರಪ್ಪ ಅಪ್ಪ ಪ್ಲೀಸ್. ಇದು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್, ಯಾಕೆಂದರೆ ಅವರೇ ಚೀಫ್ ಮಿನಿಸ್ಟ್ರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನಿಮಗೆಲ್ಲ ಗೊತ್ತಿದೆ, ನನ್ನ ಶೀಟಲ್ಲಿ ಇದು ಅಂಡರ್ಲೈನ್ ಮಾಡಿದ್ದೆ ನಾನು. ಓಕೆ, ಶಾಲಾ ಪ್ರಾರಂಭೋತ್ಸವ 2025 ನಾವು ಶಾಲೆಗೆ ಬನ್ನಿ ಅಂತೇಳಿ ಮಕ್ಕಳಿಗೆ ಸ್ವಾಗತ ಮಾಡೋದಕ್ಕೆ ಒಂದು ದಿವಸ ಮೇ 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಾಗತ ಮಾಡಿದರು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಇಲಾಖೆಯವರು ಒಂದೊಂದು ಶಾಲೆನ ನೀವು ತಗೊಂಡು ಹೋಗಿ ಮಕ್ಕಳಿಗೆ ನೀವು ಕಾಯಬೇಕು ಅಂದ್ವಿ. ಇಷ್ಟು ದಿವಸ ಏನು ಪ್ರಾಬ್ಲಮ್ ಆಗ್ತಾ ಇತ್ತು, ಯಾರು ಮಕ್ಕಳಿಗೆ ಕಾಯ್ತಾ ಇರಲಿಲ್ಲ, ಮಕ್ಕಳು ಎಲ್ಲರನ್ನೂ ಕಾಯ್ತಾ ಇದ್ರು. ಶಾಲೆಗೆ ಹೋಗೋರು ಅಲ್ಲಿ ಟೀಚರ್ಸ್ ಇರ್ತಿರ್ಲಿಲ್ಲ, SDMC ಅವ್ರು ಇರ್ತಿರ್ಲಿಲ್ಲ, ಇಲ್ಲ ನಮ್ಮ ಇಲಾಖೆಯವರು ಇರ್ತಿರ್ಲಿಲ್ಲ. ಆದರೆ ಲಾಸ್ಟ್ ಟೈಮ್ ನಾನು HK ಪಾಟೀಲ್ ಅವರು, ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮಗುನ ಅವ್ರ ಸರ್ಕಾರಿ ಗೌರ್ಮೆಂಟ್ ಕಾರಲ್ಲಿ ಮನೆಗೆ ಹೋಗಿ ಆ ಮಗುನ ಕರ್ಕೊಂಡು ಶಾಲೆಗೆ ಬಿಟ್ಟು, ಅಂದರೆ ಉದಾಹರಣೆಯನ್ನು ಪ್ರಮೋಟ್ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಮಲಿಂಗ ರೆಡ್ಡಿ ಅವರ ಕ್ಷೇತ್ರದೊಳಗೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ, ಯಾಕೆಂದರೆ ದೊಡ್ಡ ಶಾಲೆ ಬೇಕು ಅಂತೇಳಿ ಅದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ, ವೆಲ್ಕಮಿಂಗ್ ಚಿಲ್ಡ್ರನ್ಸು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಅಂದರೆ ಇಂಥ ಇನಿಷಿಯೇಟಿವಿಂದ ತಗೊಂಡಿರೋದು. ಆಮೇಲೆ ಮೆಗಾ PTM ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಇದರಿಂದ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಈಗಾಗಲೇ 3-4 ಮೆಗಾ PTM ನಾವು ಮಾಡಿದ್ದೀವಿ. ಇಂಟರ್ನಲ್ ಪೇರೆಂಟ್ಸ್ನ ಟೀಚರ್ಸ್ ಮೀಟಿಂಗು ರೆಗ್ಯುಲರ್ ಆಗಿ ಮಾಡಿಬಿಟ್ಟಿದ್ದೀವಿ. 2 ಮಂತಿಗೆ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ. ಕೆಲವರು ತಪ್ಪಿಸ್ಕೊಳ್ತಾರೆ, ಅಲ್ಲಲ್ಲಿ ಇದೆ ಇನ್ನೂ ಅದು, ಯಾಕೆಂದರೆ ಹೊಸ ಕಾರ್ಯಕ್ರಮ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಮಗು ಇದ್ರೂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಬೇಕು, ಸಾವಿರಾರು ಮಕ್ಕಳಿದ್ರೂ ಕೂಡ ಕಂಪಲ್ಸರಿ ಮಾಡಬೇಕು. ಇನ್ಮೇಲೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಅದ್ರ ರಿಪೋರ್ಟ್ ಬೇಕು ಥ್ರೂ BO, DDPI ಆ್ಯಂಡ್ ನಮ್ಮ ACPC ಇದ್ದಾರೆ, ಬಟ್ ಇನ್ ಕನೆಕ್ಷನ್ ವಿತ್ DC ಆ್ಯಂಡ್ CO. ಯಾಕೆಂದರೆ ಈ ಸತಿ DC CO ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ, ಕ್ಲಾಸಸ್ ತಗೊಂಡಿದ್ದಾರೆ, ಕ್ಲಾಸಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ, ನಾವು ಫೋಟೋ ಎಲ್ಲ ತರಿಸ್ಕೊಂಡಿದ್ದೀವಿ. ಯಾಕೆ? ಇಲಾಖೆಯವ್ರ ಜೊತೆಗೆ ರಿವ್ಯೂ ಮಾಡಿದ್ದಾರೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರಲ್ಲ, ಅವರು ಕೂಡ ಫೀಲ್ಡಿಗೆ ಬಂದಿರೋದ್ರಿಂದ ಭಾಳ ನಮಗೆ ಹೆಲ್ಪ್ ಆಗಿದೆ. ಮೆಗಾ PTMಲ್ಲಿ ಏನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಯಾರು ಪೋಷಕರು ಅದಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಬರಲಿಲ್ಲ ಅಂದಿದ್ರೆ ಅವ್ರ ಮಕ್ಕಳ ಜವಾಬ್ದಾರಿ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ನಮ್ಮ ದೇಶದೊಳಗೆ ಮೆಗಾ PTM ಅಂತ ಗೌರ್ಮೆಂಟ್ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತಿಹಾಸನೇ ಇಲ್ಲ ಮಾಡಿರೋದು. ಬರೀ ಪ್ರೈವೇಟಲ್ಲಿ ನಾವು ದುಡ್ಡು ಕೊಟ್ಟು ನಾವೇ ಟೀಚರ್ಸ್ ಮೀಟಿಂಗಿಗೆ ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು. ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನ ನಮ್ಮ ಇದರಲ್ಲೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಅಫ್ಕೋರ್ಸ್ ಶಾರ್ಟೇಜ್ ಆಫ್ ಟೀಚರ್ಸ್ ಇದೆ, ನಾವು ಒಪ್ಕೊಳ್ತೀನಿ. ಆದರೆ ಹೋದ್ಸತಿ ಬಜೆಟಲ್ಲಿ ತಮಗೆ ಗೊತ್ತಿದೆ, 2024-25ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ, ಸರ್ ಪರ್ಮನೆಂಟ್ ಟೀಚರ್ಸ್ ಕೊಡೋದಕ್ಕೆ ತೊಂದರೆ ಆಗುತ್ತೆ, ಬಿಕಾಸ್ ಬೇರೆ ಬೇರೆ ಕಾರಣ ಇರುತ್ತೆ, ಹಿಂದೆನೂ ಕೂಡ ರಿಕ್ರೂಟ್ಮೆಂಟ್ ಮಾಡದೇ ಇರೋದ್ರಿಂದ ನಾನು ಒಪ್ಕೊಳ್ತೀನಿ. ಆದರೆ ಒಂದು ಈ ಸತಿ ನಮಗೆ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ ಕೊಡಿ. ಅದೇ ಗೇಮ್ ಚೇಂಜರ್. ನೀವು ನಾನು ಮತ್ತೆ ಹೇಳಬೇಕಾಗತ್ತೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜಾರಿ ಇಲ್ಲ ಅಂದರೆ ನಿಮಗೆ ಪ್ರಸಾದನೇ ಸಿಗಲ್ಲ. ಹಾಗೆ ಟೀಚರ್ಸ್ ಇಲ್ಲ ಅಂದರೆ ನಿಮಗೆ ಶಿಕ್ಷಣನೇ ಸಿಗೋದಿಲ್ಲ. ಅದಕ್ಕೆ ಗೆಸ್ಟ್ ಟೀಚರ್ಸ್ನ ಫಸ್ಟೇ ಕರೆದು, ಯಾವಾಗ ಮಕ್ಕಳು ಶಾಲೆಗೆ ಹೋಗಿದ್ರು ಆಗಲೇ ಗೆಸ್ಟ್ ಟೀಚರ್ಸ್ ಆದರೂ ಕಾಯ್ತಾಯಿದ್ರು. ಮಕ್ಕಳಿಗೆ ಒಂದು ವಿಶ್ವಾಸ ಬಂತು, ಮಕ್ಕಳಿಗೆ ಇಲ್ಲ ಪಾಠ ಹೇಳ್ಕೊಡೋಕ್ಕಿದ್ದಾರೆ ಅಂಥೇಳಿ. ಇದು ಮಾಡಬೇಕು, ಏನು ಪರ್ಮನೆಂಟ್ ತೊಗೊಳ್ಬೇಕು, ಮಾಡೋಣ. ಅದು ಇಟ್ಸ್ ಎ ಡಿಫ್ರೆಂಟ್ ಫೇಸ್. ಬಟ್ ಅದಕ್ಕಿಂತ ಮುಂಚೆ ನಾನು ಈಗ ಅರ್ಜೆಂಟಾಗಿ, ಯಾಕೆಂದರೆ ನಾನು ಡೇಟ್ಸ್ನ ನಿಲ್ಸೋಕ್ಕಾಗಲ್ಲ, ಓಪನಿಂಗ್ ಮಾಡಲೇಬೇಕಲ್ವ ಶಾಲೆನ. ಸೊ ಆ ಸಂದರ್ಭದಲ್ಲಿ ಗೆಸ್ಟ್ ಟೀಚರ್ ಬಂದಿರೋದು ಅದು ಭಾಳ ನಮಗೆ ಸಹಕಾರ ಆಗಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಯಾಕೆಂದರೆ ಅದಕ್ಕೆಲ್ಲ ಬಜೆಟ್ ಬೇಕಾಗುತ್ತೆ. ಮತ್ತು ಇನ್ನೊಂದು CEO ಅವರು ಮತ್ತು DCSು ಅವರು ಕೂಡ ನಮ್ಮ ಜೊತೆಗೆ ಪ್ಯಾರಲಲ್ಲಿ ಎಲ್ಲ ನಾವು 29 ಪಾಯಿಂಟ್ಸ್ ಹಾಕಿದ್ವಿ. ಅದನ್ನ ನಿಮಗೆ ಕೊಟ್ಬಿಡ್ತೀನಿ, ಯಾಕೆಂದರೆ ನಾನು ಎಲ್ಲರೂ ಓದಕ್ಕೆ ಹೋಗೋದಿಲ್ಲ. ನಾವು ಇದರೊಳಗೆ ಇರೋದೆಲ್ಲ ಈ ಥರ ನಮಗೆ ಆಗಬೇಕು ಅಂತ. ಕಲ್ಯಾಣ ಕರ್ನಾಟಕದಲ್ಲಿ ಅವರು ಸ್ಯಾಂಪಲ್ ಅಂತೇಳಿ ಟ್ರೈ ಮಾಡಿದರು ಮಿಸ್ಟರ್ ರಾಹುಲ್ ಅವರು. ಅದನ್ನು ಏನು ಮಾಡಿದ್ವಿ, ಬರೀ ಕಲ್ಯಾಣ ಕರ್ನಾಟಕ ಯಾಕೆ, ಇಡೀ ರಾಜ್ಯದಲ್ಲೂ ಕೂಡ, ಯಾಕೆಂದರೆ ಕೆಲವು ಕಡೆ ಚಿತ್ರದುರ್ಗ ಇಲ್ಲರೂ ಕೂಡ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲೂ ಕೂಡ ಎಫೆಕ್ಟ್ ಆಗಿತ್ತು. ಅದನ್ನು ಏನು ಮಾಡಿದ್ದೀವಿ, ಅದೇ ಕನ್ನಡ
ಓಕೆ, ಕನ್ನಡನೂ ಕೊಡಿಸ್ಬಿಡ್ತೀವಿ. ನಿಮಗೆ ವಾಟ್ಸಪ್ ಹಾಕ್ಬಿಡ್ತೀವಿ ಎಲ್ಲರಿಗೂ. ನೀವು ಅದು ಹಾರ್ಡ್ ಕಾಪಿ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಜೆಂಟಾಗಿ ಕನ್ನಡ ಕಾಪಿ ಕೊಡೋಕ್ಕೆ ಹೇಳಿ. ಇದನ್ನು ನಾವು 29 ಪಾಯಿಂಟ್ ಕೂಡ ಯಾವುದನ್ನು ಬಿಡಲಿಲ್ಲ. ಸ್ಕೂಲ್ ಮಟ್ಟದಲ್ಲಿ, SDMC ಮಟ್ಟದಲ್ಲಿ ನಾವು ಇದನ್ನು ಆಕ್ಟಿವ್ ಆಗಿ ತಗೊಳ್ಳೋದ್ರಿಂದ ಅದು ಕೂಡ ನಾನು 29 ಏನೇನಿದೆ ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲದೂ ಕೂಡ ಇದೆ. ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅದು ವಿಧಾನಸಭೆಯಲ್ಲೂ ಕೂಡ ಶಾಸಕರು, ಮೇಲ್ಮನೆ ಶಾಸಕರು ಎಲ್ಲರೂ ಕೂಡ ನಮಗೆ ಅಭಿನಂದನೆ ಹೇಳಿದ್ರು, ಈಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಟೈಮ್ಲಿ ಕಂಪ್ಲೀಷನ್ ಆಫ್ ಸಿಲೆಬಸ್. ಮುಂಚೆ ಎಲ್ಲ ಕಂಪ್ಲೀಟೇ ಮಾಡ್ತಾ ಇರಲಿಲ್ಲ, ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾವಾಗ. ನಾವು ಹೇಳಿದ್ವಿ ಡಿಸೆಂಬರ್ 31ಗೆ ನಿಮ್ಮ ಚಾಪ್ಟರ್ ಫಿನಿಶ್ ಆಗಲೇಬೇಕು, ರಿವಿಷನ್ ಸ್ಟಾರ್ಟ್ ಆಗಬೇಕು ಜನವರಿ 1ನೇ ತಾರೀಕಿಂದ ಅಂತ. ಅದನ್ನು ಕೂಡ ಹೆಂಗೆ PUCಯಲ್ಲಿ ಮಾಡಿದ್ರು ಅದನ್ನೇ ಇಲ್ಲೂ ಕೂಡ ನಾವು ಮಾಡಿದ್ದೀವಿ. SSLC ಇದು ನಮ್ಮ ಫಾರ್ ಈಸಿ ಆಕ್ಸೆಸ್ ಆಫ್ ಇದಲ್ಲ ಇದು ಓಕೆ ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡಲ್ಲಿ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ವೆಬ್ಸೈಟ್ ಮಾಡಿ ಅವನ್ನೆಲ್ಲ ಕೊಟ್ಟಿದ್ವಿ. ಅದು ವೆಬ್ಸೈಟಲ್ಲೂ ನೀವು ನೋಡ್ಬೋದು. ಆಮೇಲೆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಮಾಡಿದ್ವಿ ಮುಂಚೆ, ಇದು ಭಾಳ ಇಂಪಾರ್ಟೆಂಟ್. ಅದು ನಮ್ಮ ACS ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭಾಳ ಪರ್ಸ್ನಲ್ ಆಗಿ ನೋಡ್ತಾ ಇದ್ರು. ನಾವು ಇದೊಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀವಿ, ಇದು ಆಗದೇ ಇರೋದು ಮಾತ್ರ ನಮಗೆ ಹೇಳಬೇಕು, ಆಗಿದ್ರೆ ನಮಗೆ ಹೇಳೋಂಗಿಲ್ಲ, ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅಂಥೇಳಿ ಸಬಾರ್ಡಿನೇಟ್ಸ್ ಆಫೀಸರ್ಸ್ಗೆ ಹೇಳೋರು. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಹೋದ್ವಿ. ಯಾಕೆಂದರೆ ಈ ಅಚೀವ್ ಮಾಡಬೇಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆದರೆ 1% ಜಾಸ್ತಿ ಆಗುತ್ತೆ, ಗೆಸ್ಟ್ ಟೀಚರ್ಸ್ ಕೊಟ್ಟರೆ 2% ಜಾಸ್ತಿ ಆಗುತ್ತೆ, ಅಟೆಂಡೆನ್ಸ್ ನಾವು ಸ್ಟ್ರಿಕ್ಟಾಗಿ ಮಾಡಿದರೆ 1% ಜಾಸ್ತಿ ಆಗುತ್ತೆ, CM ಅವ್ರು ಇದ್ರ ಬಗ್ಗೆ ಏನೋ ಒಂದು ಮಾತು ಹೇಳಿದರೆ ಅದೊಂದು 1% 2%, ಇದೆಲ್ಲ ಕೂಡಿ ನಾವು ಬಿಂದಿಗೆನ ಫುಲ್ ಮಾಡಿರೋದು. ಇಲ್ಲಾಂದರೆ ನಮಗೆ ಒಬ್ಬರ ಕೈಲೇ ಆಗ್ತಾ ಇರಲಿಲ್ಲ. MLAs ಕೂಡ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಕಾನ್ಸ್ಟೆಂಟಾಗಿ ನಾನು ಲೆಟ್ರ್ ಬರೆದಿದ್ದೀನಿ, DCs ಅವರಿಗೆ, CO ಅವ್ರಿಗೆ ಬರೆದಿದ್ದೀನಿ, MLAಸಿಗೆ ಬರೆದಿದ್ದೀನಿ, ಮಿನಿಸ್ಟರ್ಸಿಗೆ ಬರೆದಿದ್ದೀನಿ. ಇದೆಲ್ಲದೂ ಸೇರಿ ನಾವು ಮಾಡಿರೋದ್ರಿಂದ ಇದು ಚೆನ್ನಾಗಿದೆ. ಆಮೇಲೆ ಕ್ವೆಶ್ಚನ್ ಬ್ಯಾಂಕ್ ಇದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವು ಯಾವ ರೀತಿ ಮಾಡಿದ್ವಿ ಅಂದರೆ ಇಟ್ ಶುಡ್ ಬಿ ಲೈಕ್ ಎ ಗೇಮ್, ಒಳ್ಳೆ ಫುಟ್ಬಾಲ್ ಥರ ಇರಬೇಕು. ನಾವು ಕರೆಕ್ಟಾಗಿ ಒಂದು ಗೋಲ್ ಹೊಡಿಬೇಕಂದ್ರೆ, ನೋಡಪ್ಪ ನೀನು ಇದೆಲ್ಲದು ಬುಕ್ ಓದಬೇಕಂದ್ರೆ ನೀವು ರಿವಿಷನ್ ಮಾಡೋದ್ರ ಜೊತೆಗೆ ಈ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡ್ತಾ ಹೋಗೋ. ಅದು ಫುಲ್ಲು ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಇರೋದು, ಯಾವುದೋ ಚಾಪ್ಟರ್ ಬಿಟ್ಟಿರಲ್ಲ. ನಾವು 3 ವರ್ಗ ಮಾಡಿದ್ವಿ, ನಾವು ಕ್ಲೀನಾಗಿ P1, P2, P3 ಮಾಡಿದ್ವಿ ಅನ್ಸತಿ. ಹೆಂಗೆ PUCಯಲ್ಲಿ ಮಾಡಿದ್ವಿ ನಾವು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ನ ಪ್ರಿಪರೇಟರಿ ಎಕ್ಸಾಮ್, ಈ ಸತಿನೂ ಕೂಡ ಪ್ರಿಪರೇಟರಿ ಎಕ್ಸಾಮು ಮುಂಚೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಮಾಡೋರು. ಅವ್ರಿಗೆ ಮನ್ಸಿಗೆ ಬಂದಂಗೆ ಅಂದರೆ ಅವರ ಒಂದು ವಿವೇಚನಕ್ಕೆ ಬಿಟ್ಟಿದ್ವಿ. ಆದರೆ ಎಕ್ಸಾಮ್ ಫೈನಲ್ ತಗೊಳ್ಬೇಕಾದ್ರೆ ನಾವು ಸ್ಟೇಟ್ ಲೆವೆಲಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅದು ತೊಂದರೆಗಳು ಸಾಕಷ್ಟು ಮಕ್ಕಳಿಗೆ ಆಗೋದು. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟೇಟ್ ಲೆವೆಲಿಂದನೇ ಕ್ವಶನ್ ಪೇಪರ್ನ ಕಳಿಸ್ತಾ ಇದ್ವಿ. ಸ್ಟೇಟ್ ಲೆವೆಲ್ 1, 2, 3 ಪ್ರಿಪರೇಟರಿ ಮಾಡಿ, ಅದರೊಳಗೆ 1ರಲ್ಲಿ ಯಾರು ಫೇಲ್ ಆಗಿದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಮಕ್ಕಳನ್ನ ನೀವು ಜವಾಬ್ದಾರಿ ತಗೋಬೇಕಂತ ಅವ್ರನ್ನ ಪಾಸ್ ಮಾಡೋ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಯಾರು 60% ತೊಗೊಂಡಿದ್ದಾರೆ ಅವರಿಗೆ 80%, 80% ತೊಗೊಂಡವ್ರು 90%ನ ಈ 3 ಎಕ್ಸಾಮ್ಗಳಲ್ಲಿ ನಾವು ಮಾಡಿದಾಗ ಅವರಿಗೆ ಮಕ್ಕಳಿಗೆ ಸಾಕಾರ ಆಗಿದೆ. ಆಮೇಲೆ ಈ ಥರ ಡೇಟಾಬೇಸ್ ಕೊಡೋದ್ರಿಂದ ಟೀಚರ್ಸ್ಗೂ ಕೂಡ ಭಾಳ ಸಂತೋಷ ಆಯಿತು, ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಮಾಡೋದು. ಆಮೇಲೆ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗು, ಇದನ್ನು ತಮಗೆ ಗೊತ್ತಿದೆ, ಬೆಳಗಾಮಲ್ಲೂ ಕೂಡ, ಬೆಳಗಾಮಲ್ಲಿ ಇನಾಗರೇಟ್ ಮಾಡಿದ್ದಿದೆ ತಾನೆ. ಬೆಳಗಾಮಲ್ಲಿ ಅಸೆಂಬ್ಲಿ ಸೆಷನ್ ಆದ ತಕ್ಷಣ ಅವತ್ತೇ ನಾವು ವಾಪಸ್ ಬರಲಿಲ್ಲ. ನಾನು ಅವತ್ತೇ ಅಲ್ಲೇ ಉಳಿದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಆ ಕಡೆ ಡಿವಿಷನ್ನು, ಇಲ್ಲೇ ಇದ್ದಾರೆ ನಮ್ಮ ACP ಅವರು ಒಳಗಡೆ ಅಂತ ಹೇಳಿ, ಅವರು ಒಂದು ಆರ್ಗನೈಸ್ ಮಾಡಿದರು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಕ್ಯಾಂಪು 2 ದಿವಸನ 1 ದಿವಸನ ಒಂದೇ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ. ಅದನ್ನ ಇನಾಗ್ರೇಷನ್ ನಾನೇ ಹೋಗಿ ಇನಾಗ್ರೇಷನ್ ಮಾಡಿ ಹೆಂಗಿರಬೇಕು ನಿಮ್ಮ ಪ್ಲ್ಯಾನು, ಮಕ್ಕಳನ್ನ ಲಾಸ್ಟ್ ಮಗನೂ ಕೂಡ ಯಾವ ರೀತಿ ನೀವು ಸಮಸ್ಯೆಗಳನ್ನು ಹೇಳ್ಕೊಂಡು ಅದಕ್ಕೆ ಉತ್ತರ ಅಲ್ಲೇ ಕೊಡಬೇಕು. ಅವತ್ತು ಬೆಳಗ್ಗೆಯಿಂದ ಕ್ಲಾಸಸ್ ಮಾಡಿದ್ವಿ. ಅದೇ ಥರ ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಹಿಡಿದು ಮೈಸೂರುವರೆಗೂ ಕೂಡ, ಕೋಲಾರಿಂದ ಹಿಡಿದು ಮಂಗಳೂರುವರೆಗೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ನನಗೆ ಹೋಗೋಕ್ಕಾಗುತ್ತೆ ನಾವು ಹೋಗಿದ್ದು ಕಮ್ಮಿನೇ, ಯಾಕೆಂದರೆ ಅದು ಆನ್ ಗೋಯಿಂಗ್ ಇತ್ತು. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಕಮಿಷನರ್ಸು ಅವರೆಲ್ಲ ಇದನ್ನು ಎಲ್ಲ ಕಡೆಯೂ ಕೂಡ ಮಾಡಿದರು. ಅದರಿಂದನೂ ಕೂಡ ನಮಗೆ ಚೆನ್ನಾಗಿ ಬಂದಿದೆ. ಕೆಪಾಸಿಟಿ ಬಿಲ್ಡಿಂಗು, ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕೆಲವು ವಿಚಾರ ಇದ್ದಾವೆ, ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ನ ಯಾವ ರೀತಿ ಈಗ ಟ್ರೈನಿಂಗ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ದಿವಸ ತೊಗೊಳ್ತೀನಿ. ಆನ್ಲೈನ್ ಟ್ರೈನಿಂಗ್ ಕ್ಲಾಸಸ್ಸು ಕೂಡ ತೊಗೊಳ್ತಾ ಇದ್ರು. ಪ್ರಿಪ್ರೇಟರಿ ಎಕ್ಸಾಮ್ದು ನಾನು ಮಾತಾಡಿದ್ದೀನಿ. ಅಕಾಡೆಮಿಕ್ ಮಾನಿಟರ್, ಓಕೆ, ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು
ಫೋಕಸ್ ಇಂಟರ್ವೆನ್ಷನ್ ಆನ್ ಕಲ್ಯಾಣ ಕರ್ನಾಟಕ. ಅದು ಕೂಡ ಡೀಟೇಲ್ಸ್ ಇದೆ, ನಾನು ಆಗಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕಲ್ಯಾಣ ಕರ್ನಾಟಕನ ಭಾಳ ಚಾಲೆಂಜಿಂಗ್ ಆಗಿ ತೊಗೊಂಡ್ವಿ ನಾವು. ಅಲ್ಲಿ ಸಮಸ್ಯೆನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಆ ಟೈಮಲ್ಲೇ ಕೊಡ್ತಾ ಹೋದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಈಸಿ ಆಗುತ್ತೆ ಅನ್ನೋದು ಒಂದು ಭಾವನೆ ಇತ್ತು. ಅದೇ ರೀತಿ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಈ ಮಟ್ಟಕ್ಕೆ 94% ಮೇಲೆ ನಾವು ಅಚೀವ್ ಮಾಡೋದಕ್ಕೆ ನಮಗೆ ಅವಕಾಶ ಆಯಿತು. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಇಲಾಖೆಯಲ್ಲಿ ಭಾಳ ಚಾಲೆಂಜಿಂಗ್ ಆಗಿ ನನಗೆ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಮಧು ಭಾಳ ಸಮಸ್ಯೆ ಇರ್ತಕ್ಕಂಥ, ಅರ್ಥ ಮಾಡಿಕೊಂಡು ಮುಂದೆ ಹೋಗಿ, ಅರ್ಥ ಆಗದೆ ನೀವು ಹೆಜ್ಜೆ ಹಾಕಕ್ಕೆ ಹೋದರೆ ಇನ್ನೂ ಹಾಳು ಮಾಡಿಬಿಡ್ತೀರ, ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ ಹೇಳಿದರು. ನಾನು ಕೂಡ ನಮ್ಮ ಇಲಾಖೆಯಲ್ಲಿ ಅದನ್ನ ಅವರೆಲ್ಲರ ಸಹಕಾರ ತಗೊಂಡು ಎಲ್ಲದೂ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ಸಮಸ್ಯೆ ಇದ್ದಾಗ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಮಸ್ಯೆಗಳು ಪೂರಕವಾಗಿ ಬಂದುಬಿಡ್ತಾವೆ ಕೆಲವು ಸತಿ. ನಾನು ಒಂದೇ ಸತಿಗೆ ನಾನು ಸರಿ ಮಾಡೋಕ್ಕೆ ನನಗೆ ಆಸೆ ಇದ್ರೂ ಟಾಯ್ಲೆಟ್ ತೋರಿಸ್ಬಿಡ್ತಾರೆ ಮಾಧ್ಯಮದಲ್ಲಿ. ನಾನು ಸ್ವಲ್ಪ ಹರ್ಟ್ ಆಗುತ್ತೆ, ಬಟ್ ಅದು ನಿಜನೇ, ನಾವು ಒಪ್ಕೋಬೇಕು. ನಾವು ಆದರೂ ಕೂಡ ಎಷ್ಟೊಂದು ಸತಿ ಫಂಡ್ಸ್ ನಾನು ಹೊರಗಡೆಯಿಂದ ತಂದಿದ್ವಿ. ಅಜೀಂ ಪ್ರೇಮ್ಜಿ ಫಂಡ್ಸ್ ಇರ್ಬೋದು, ಮತ್ತು ಡೆಲ್ ಕಂಪ್ನಿಯವ್ರು ಕೊಡುಗೆ ಕೊಟ್ಟಿದ್ದಾರೆ, ಇನ್ಫೋಸಿಸ್ ಅವ್ರು ಕೊಟ್ಟಿದ್ದಾರೆ, ಸಾಕಷ್ಟು ಜನರು ಕೊಡ್ತಾರೆ. ಈಗ ನಮ್ಮದು ಬ್ರ್ಯಾಂಡ್ ತಗೊಳ್ತೀವಿ. ಇವಾಗ ನಾವು ನಮ್ಮ ಸರ್ಕಾರದ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ತಗೊಳ್ತೀವಿ. ಇವಾಗ ಹೋಗ್ತೀವಿ ಅವ್ರ ಜೊತೆಗೆ. ಸರ್ಕಾರ ಕೊಡೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮದು ಏನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. 100 ಕೋಟಿನ ಕೊಟ್ಟಿದ್ದಾರೆ. ನಾವು ಏನಾದ್ರು ಒಂದು ಅಡುಗೆ ಮನೆ ಕಟ್ಸೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದ್ರೆ ಅವ್ರು ಕಟ್ಸ್ಕೊಂಡಿದ್ದಾರೆ. ಒಂದು ಟೇಬಲ್ ಕೊಟ್ಟಿದ್ದಾರೆ, ಒಂದು ಪೆನ್ ಕೊಟ್ಟಿದ್ದಾರೆ, ಅವ್ರಿಗೆ ಏನೋ ಒಂದು ಸ್ಪೆಷಲಾಗಿ ಒಂದು ನೋಟ್ಬುಕ್ ಕೊಟ್ಟಿರ್ಬೋದು, ಒಂದು ರೂಮ್ ಕಟ್ಸ್ಕೊಟ್ಟಿರ್ಬೋದು. ಈ ಥರ ದಾನಿಗಳು ಸಾಕಷ್ಟಿದ್ದಾರೆ. ಅವರೆಲ್ಲರೂ ಮುಂದೆ ಬಂದರೆ ಒಟ್ಟಿಗೆ ಸೇರಿ ನಾವು ಅಚೀವ್ ಮಾಡ್ಬೋದೇ ಹೊರತು ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಪಾರಂಪರಿಕವಾಗಿ ಸಮಸ್ಯೆಗಳನ್ನು ನಮ್ಮ ಹೆಗಲ ಮೇಲೆ ತಗೊಂಡು ಬಂದುಬಿಟ್ಟಿದ್ದೀವಿ. ಆದರೆ ಈಗ ಮಕ್ಕಳು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಈಗ ಫೆಸಿಲಿಟಿಯಲ್ಲಿ ನಾವು ಇಂಪ್ರೂವ್ ಮಾಡಬೇಕು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ. ಆಯ್ತಪ್ಪ, ಹೋಗ್ತಾ ಹೋಗ್ತಾ ಈ ಬಜೆಟ್ ನಾವು ಏನು ಕೊಟ್ಟಿದ್ದೀವಿ ಕಮ್ಮಿ ಏನು ಮಾಡಿಲ್ಲ, ಈ ಸತಿನೂ ಜಾಸ್ತಿ ಕೊಟ್ಟಿದ್ದಾರೆ. ನಿನ್ನ KPS ಮಾಡಲ್ನ ಏನು ಮಾಡಬೇಕಂತ ಅದೆಲ್ಲ ಎಂಟ್ರಿ ಮಾಡಿ, ಅದಾದಮೇಲೆ ಈ ಕೊಟ್ಟಿರ್ತಕ್ಕಂಥ ಬಜೆಟ್ನು ಕೂಡ ನೀವು ಖರ್ಚು ಮಾಡಿ ಬೇಗ. ಅದಾದಮೇಲೆ ನಾನು ಪ್ರಯಾರಿಟಿ ಮೇಲೆ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಮುಖ್ಯಮಂತ್ರಿಗಳಂತೂ ನನ್ನನ್ನು ಅಷ್ಟು ಈಸಿಯಾಗಿ ಬಿಟ್ಟಿಲ್ಲ, ಅದೊಂದು ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತೇನಾದ್ರು ನಾನು ಇಷ್ಟೊಂದು ಶ್ರದ್ಧೆಯಿಂದ ಎಲ್ಲರೂ ಕೂಡ ನಮ್ಮ ಟೀಮಲ್ಲಿ ಇದ್ದೀವಿ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಸಿದ್ದರಾಮಯ್ಯ ಸಾಹೇಬರು, ಅದ್ರ ಜೊತೆಗೆ ಯಾವ್ಯಾವಾಗ ಬೇಕು, ನಮಗೆ ಏನೇನು ಗೈಡೆನ್ಸ್ ಬೇಕು. ನಾನು ನನ್ನ ಇಲಾಖೆಯಲ್ಲಿ ಮೇಜರ್ ತೀರ್ಮಾನ ತಗೊಳ್ಬೇಕಾದ್ರೆ ನಾನು ಮುಖ್ಯಮಂತ್ರಿಗಳನ್ನ ಬಿಟ್ಟು ಯಾವತ್ತೂ ಕೂಡ ನಾನು ಮಾಡಿಲ್ಲ. ಯಾಕೆಂದರೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಎಲ್ಲ ಇಲಾಖೆಗಿಂತ ಎಜುಕೇಷನ್ ಇಲಾಖೆ, ಯಾಕೆಂದರೆ ಅದು ಮಕ್ಕಳ ಭವಿಷ್ಯ. ಕೆಲವು ಸತಿ ಹೆಚ್ಚು ಕಮ್ಮಿ ತಪ್ಪುಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ, ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಅದಾಗ್ತದೆ. ಬಟ್ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. DK ಶಿವಕುಮಾರ್ ಸಾಹೇಬರು ಕೂಡ, ಅವರು ಕೂಡ ಒಬ್ಬ ಎಜುಕೇಷನಲಿಸ್ಟ್ ಆಗಿ ಅವರು ಕೂಡ ಸಾಕಷ್ಟು ಸಹಕಾರ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಶಾಸಕರು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಕೂಡ ನಮ್ಮ ಇಲಾಖೆ ಬಗ್ಗೆ ನನಗೆ JDSನ MLA ವಿವೇಕಾನಂದ ಅವರೇ ಹೇಳಿಬಿಟ್ರು. ನನ್ನ ಪ್ರಶ್ನೆ ಒಂದು ಸತಿ ಕೇಳಬೇಕಾದ್ರೆ ಖುಷಿ ಆಯಿತು. ಈ ಸತಿ SSLC ರಿಸಲ್ಟ್ ತುಂಬ ಚೆನ್ನಾಗುತ್ತೆ, PUC ಬರುತ್ತೆ, SSLC ಅಂತೂ ಭಾಳ ಚೆನ್ನಾಗಿರುತ್ತೆ, ಅದು ನನಗೆ ಗೊತ್ತು, ಬಿಕಾಸ್ ನಾನೇ ನೋಡಿದ್ದೀನಿ ಅಂಥೇಳಿ ವಿಧಾನಸಭೆಯಲ್ಲಿ ನಿಮ್ಮೆಲ್ಲರ ಎದುರುಗಡೆನೂ ಕೂಡ ಅವ್ರು ಹೇಳಿದರು. ಆದರೆ ಪ್ರಶ್ನೆ ಯಾವುದೋ ಒಂದು ಕೇಳಿದರು, ಅಂದರೆ ಆವಾಗಲೇ ಅಂದ್ಕೊಂಡೆ ಸೊ ರಿಸಲ್ಟ್ಸ್ ಎಲ್ಲ ಈ ಸತಿ ಚೆನ್ನಾಗುತ್ತೆ ಅಂತೇಳಿ. ಈಗ ಮೊನ್ನೆ ಬಜೆಟ್ ಸೆಷನ್ನಲ್ಲಿ ಅವ್ರು ಹೇಳಿರೋದು ಅದನ್ನ, ಯಾಕೆಂದರೆ ವಿಶ್ ಮಾಡಿದ್ವಿ ನಾವು, ಮಾನ್ಯ ಮುಖ್ಯಮಂತ್ರಿಗಳು ವಿಶ್ ಮಾಡಿದರು, ವಿಧಾನಸಭೆಯಿಂದ ಹೋದ ವರ್ಷನೂ ಮಾಡಿದರು, ಸ್ಪೀಕರ್ ಅವರು ಮಾಡಿದರು, ಸದಸ್ಯರುಗಳು ಮಾಡಿದರು. ಇದೆಲ್ಲ ಮಾಡಿರೋದ್ರಿಂದ ಐ ಥಿಂಕ್ ಇದೆಲ್ಲ ಟೀಮಲ್ಲಿ ಸೇರಿ ನಾವು ಇದು ಮಾಡಿರೋದ್ರಿಂದ ಇಷ್ಟು ಸಾಧನೆ ಆಗಿದೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ಜಾಸ್ತಿ ಪ್ರಶ್ನೆ ಇವತ್ತು ಕೇಳಿದೆ, ಇನ್ನೊಂದು ದಿವಸ ನಾನು ಪ್ರಶ್ನೆಗೆ ಮತ್ತೆ ಬರ್ತೀನಿ. ಯಾಕೆಂದರೆ ನೀವು ಇದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಇನ್ನೊಂದು 3-4 ಡೇಸಿಗೆ ಕೋರ್ಟ್ ಮ್ಯಾಟ್ರ್ ಇರ್ಬೋದು, ಎಲ್ಲದೂ ಕೂಡ ಅದನ್ನು ಕೂಡ ಬರುತ್ತೆ. ಸೆಕೆಂಡ್ ಒಂದು ನಿಮಿಷ ರಿಸಲ್ಟ್ ಬಗ್ಗೆನೇ, ಬೇರೆ ಇದ್ರ ಬಗ್ಗೆ ನಾವು ದಯವಿಟ್ಟು, ಯಾಕೆಂದರೆ ರಿಸಲ್ಟ್ ಬಗ್ಗೆ ಕೇಳಿ, ಅದರಿಂದ ನಾನು ಯಾವತ್ತೂ ಕೂಡ ವಾಪಸ್ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ, ಏನು ತೊಂದರೆ ಇಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು ಮಕ್ಕಳು ಸಾಧನೆ ಮಾಡಿರೋದನ್ನ ಇದನ್ನೇ ಇಂಪಾರ್ಟೆಂಟಾಗಿ ಮುಂದೆ ತಗೊಂಡು ಹೋಗೋಣ. ನಿಮ್ಮ ಕಾನ್ಸ್ಟೆಂಟ್ ಮಾರ್ಗದರ್ಶನ ಕೂಡ ಇರಲಿ. ಮತ್ತು ಇನ್ನೊಂದು 2-3 ದಿವಸಕ್ಕೆ ನಾವೇನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಏನು ಅಂದರೆ ಅಡ್ಮಿಷನ್ ಡ್ರೈವ್ ಸ್ಟಾರ್ಟ್ಸ್ ಫ್ರಮ್ ನಾವ್. ಹೇಗೆ ಪ್ರೈವೇಟ್ ಅವರು ಏಡೆಡ್ ಅವರೆಲ್ಲ ಹಾಕ್ತಾರೆ ನಮ್ಮ ಶಾಲೆಗೆ ಬಂದು ಸೇರಿಕೊಳ್ಳಿ ಅಂತ, ನಾವು ಉಚಿತವಾಗಿ ಶಿಕ್ಷಣವನ್ನು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆಂದೋಲನವನ್ನು ಇನ್ನು 2 ದಿವಸದೊಳಗೆ ಎಲ್ಲ ಪ್ಲ್ಯಾನು, ಡಿಸೈನ್ಸು ಯಾವ ರೀತಿ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಕೂಡ ಕೇಳ್ತೀವಿ. ಯಾಕೆಂದರೆ ಎಷ್ಟೇ ಆದರೂ ನಿಮ್ಮ ಸರ್ಕಾರ ಇದೆ, ಮಕ್ಕಳು ಬಂದು ನಿಮ್ಮ ಮೂಲಕ ನಮ್ಮ ಸರ್ಕಾರಿ ಶಾಲೆಗೆ ಬಂದರೆ ಊಟ, ತಿಂಡಿ, ಬಟ್ಟೆ, ಶೂಸು, ಸಾಕ್ಸು, ಕಲಿಕೆ, ಬೆಸ್ಟ್ ಟೀಚರ್ಸು, ಬೆಸ್ಟ್ ಸಿಸ್ಟಮ್ಮು ಪ್ರೂನು ಕೂಡ ನಾವು ಮಾಡಿರೋದ್ರಿಂದ ಇದೆಲ್ಲದೂ ಕೂಡ ಮಕ್ಕಳಿಗೆ ಕೊಡಬೇಕಾದ ಅವ್ರ ಭವಿಷ್ಯ ಇರೋದ್ರಿಂದ ಬೇರೆ ಪ್ರಶ್ನೆಗಳನ್ನು ತಗೊಳ್ಳೋಣ. ಇವತ್ತಿಂದ ಈ ವಿಚಾರಗಳಿಗೆ
ದಯವಿಟ್ಟು ನೀವು ರಿಸಲ್ಟ್ ಕನೆಕ್ಟಿಗೆ ಮಾತ್ರ ಸೀಮಿತವಾಗಿರೋ ಇನ್ನೊಂದು 3-4 ದಿವಸಕ್ಕೆ ಮತ್ತೆ ನಾನು ಕರಿತೀನಿ. ಅವಾಗ ಎಲ್ಲ ವಿಚಾರ ತಗೊಳ್ಳಿ, ಕೋರ್ಟ್ ಮ್ಯಾಟ್ರು, ಈ ಮ್ಯಾಟ್ರು, ಆ ಮ್ಯಾಟ್ರು ಎಲ್ಲ ತಗೊಳ್ಳಿ. ಅಷ್ಟರೊಳಗೇನೆ ಜಿಯೋ ಕೆಲವು ಕೂಡ ರೆಡಿ ಆಗ್ತವೆ. ಅದ್ರ ಬಗ್ಗೆನೂ ನಾವು ಮಾತಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಕೊಟ್ಟಿಲ್ಲ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ ಇಲ್ಲ. ಆಮೇಲೆ ಈಗ 2ನೇ ಎಕ್ಸಾಮು ಇದೆ, ಅದ್ರ ಜವಾಬ್ದಾರಿಯನ್ನು ನಾವು ಕೂಡ ತಗೊಳ್ತೀವಿ. ಎಷ್ಟು ಪಾಸ್ ಆಗಿದ್ದಾರೆ, ಎಷ್ಟು ಫೇಲ್ ಆಗಿದ್ದಾರೆ, ಹೋದ ಸತಿಗೆ ಕಂಪ್ಯಾರಿಸನ್ ಕೂಡ ನಿಮ್ಮ ಟೇಬಲ್ ಅದನ್ನೇ ನಾವು ಮೇಯ್ನಾಗಿ ತೊಗೊಂಡಿರೋದು. ಅದು ತೊಗೊಂಡಿರೋದ್ರಿಂದ ನಾವು ನಮ್ಮ ಕಲಿಕೆಯನ್ನು ನಿಲ್ಲಿಸೋದಿಲ್ಲ. ಸೊ ಅದು 3rd ಲ್ಯಾಂಗ್ವೇಜ್ ಬಗ್ಗೆ ಇನ್ನೂ ಹೆಚ್ಚು ಚರಿತ್ರೆನ ಅವತ್ತು ಮಾಡೋಣ. ಯಾಕೆಂದರೆ ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಾಳೆ ಕಾನ್ಸಂಟ್ರೇಷನ್ ಇದಕ್ಕೆ ಮಾಡು, ಇನ್ನೊಂದು ದಿವಸ ಅದಕ್ಕೆ ಉತ್ತರ ಕೊಡು ಅಂತೇಳಿ. ಅದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವೆಲ್ಲ ನನ್ನ ಜೊತೆಗಿದ್ರಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಮಗನೂ ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದೊಂದು ಸಹಕಾರ ಮಾಡಿ ನನಗೆ. ರಿಸಲ್ಟ್ ಬಗ್ಗೆ ಇನ್ನೇನೇ ಪ್ರಶ್ನೆ ಇದ್ರೂ ನಾನೇ ಉತ್ತರ ಕೊಡ್ತೀನಿ. ಇಲ್ಲ ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಡೋಣ. ಮಕ್ಕಳು ಪಾಸ್ ಆಗಿದ್ದಾರೆ, ಶುಭಾಶಯನ ಕೋರೋಣ. ನಾನು 3rd ಲ್ಯಾಂಗ್ವೇಜ್ ಅದಕ್ಕೆ ನಾನು ಹೇಳಿದೆ, ಈ ಪ್ರಶ್ನೆ ಇನ್ನೊಂದು ದಿವಸ ಉತ್ತರ ಕೊಡ್ತೀನಿ. ಅಲ್ಲ ಒಂದು ನಿಮಿಷ ಅಲ್ಲಲ್ಲ ಹಂಗಲ್ಲ. ನೀವು ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಅದನ್ನು ಗ್ರೇಡಿಂಗ್ ಸಿಸ್ಟಮ್ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಸೈನ್ಸು, ಆರ್ಟ್, ಇವಾಗೆಲ್ಲ PUCಗೆ ಯಾರು ಹೇಳಿದ್ದು ಪರ್ಸೆಂಟೇಜ್? ಇಲ್ಲ ಒತ್ತಡ. ನೀವು ಯಾವಾಗಲೂ ಅಷ್ಟೇ ಪರ್ಸೆಂಟೇಜ್ ನೋಡಬೇಡಿ. ಅದಕ್ಕೆ ನಾನು ಆ ಚರ್ಚೆ ಇವಾಗ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ದಿವಸ ಮಾಡೋದು. ಒತ್ತಡ ಕಮ್ಮಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾನು ತಗೊಂಡಿರೋದು. CBSE ICL ಯಾಕೆ ಮಕ್ಕಳು ಡಿಸ್ಟಿಂಕ್ಷನ್ಸ್ ತಗೊಳ್ತಾರೆ, ಟಾಪಲ್ಲಿ ಇರ್ತಾರೆ? ದೇರ್ ಇಸ್ ಅ ರೀಸನ್. ಸೈಂಟಿಫಿಕ್ ಆಗಿ ನಾವು ಸ್ಟಡಿ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಮಾಡಿದ್ದಾರೆ. ಅವರು ಯಾವಾಗ ಇಷ್ಟು ವರ್ಷ ಹೇಗೆ ಮಾಡಿದ್ದಾರೆ ಆಯ್ದನ್ನು ತಗೊಳ್ಬೇಕು. ತಮಿಳ್ನಾಡು ಏನು ಮಾಡಿದ್ದಾರೆ, ಅವರ ಅಚೀವ್ಮೆಂಟ್ ಏನು, ಅವ್ರ ಆಫೀಸರ್ಸ್. ಇಲ್ಲ, ನಾವು ಪಾಠನ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ, ಮಕ್ಕಳು ಕಲ್ತಿದ್ದಾರೆ. ಅವ್ರಿಗೆ ಇನ್ನೂ ಒತ್ತಡ ಕಮ್ಮಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದೇ 3rd ಲ್ಯಾಂಗ್ವೇಜ್ ಬಗ್ಗೆ ಯಾರು ಕಲಿಬೇಡಿ, ಕಲಿಸ್ತಾ ಇಲ್ಲ. ನಾವು ಗ್ರೇಡಿಂಗ್ ಮಾಡಿ ಮಕ್ಕಳಿಗೆ ಒತ್ತಡ ತರಬೇಕು. 2ನೇ ಎಕ್ಸಾಮ್, 3ನೇ ಎಕ್ಸಾಮ್, ನೀವೇ ಕೇಳಿದ್ರಿ 3ನೇ ಎಕ್ಸಾಮ್ ಈ ಸತಿ ಮಾಡಲ್ವಾ ಅಂತ. ಯಾಕೆ? ಮಕ್ಕಳ ತಪ್ಪಲ್ಲ, ನಮ್ಮ ತಪ್ಪಿಗೋಸ್ಕರ ನಾವು 3ನೇ ಎಕ್ಸಾಮ್ ಮಾಡಿದ್ದು. ಈಗ ಅವ್ರು ಅಚೀವ್ ಮಾಡಿರೋದ್ರಿಂದ ನಾವು ಮತ್ತೆ 3ನೇ ಎಕ್ಸಾಮ್ ಮಾಡೋದು ನನಗೇನು ಚಟ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದನ್ನ ಕಮ್ಮಿ ಮಾಡಿದ್ದೀನಿ. ಅದನ್ನ ವಿಶ್ಲೇಷಣೆ ಇನ್ನೊಂದು ದಿವಸ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ. ಮಂಜುಕ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತದೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.